ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ಕ್ಯಾಪ್ಸಿಕಮ್‌ನಲ್ಲಿ ರುಚಿಕಟ ಚಟ್ನಿಯನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಚಟ್ನಿ ಅಥವಾ ಪಚ್ಚಡಿ ಅಂತಲೂ ಕೂಡ ಕರಿಬಹುದು. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಅನ್ನಿಸ್ಬೋದು ಇದೇನಿದು ಕ್ಯಾಪ್ಸಿಕಮ್ಮಲ್ಲಿ ಈ ಥರ ಚಟ್ನಿ ಚೆನ್ನಾಗಿರುತ್ತಾ ಅಂತ ಅನ್ನಿಸ್ಬಹುದು. ಆದರೆ ನಂಬ್ರಿ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನ, ರೊಟ್ಟಿ, ಚಪಾತಿಗೆ ಹೇಳಿ ಮಾಡಿಸಿದ್ದು ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಒಂದು ಸಲ ಮಾಡಿಕೊಂಡು ತಿಂದು ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ಉಪ್ಪು, ಹುಳಿ, ಖಾರ ಸ್ವಲ್ಪ ಮುಂದೆ ಇರಬೇಕು ಈ ಚಟ್ನಿ ಅಥವಾ ಪಚಡಿಗಳಿಗೆ, ಆವಾಗ ಇದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಂತೆ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಮ್ಮ ಕಡೆ ದುರ್ಗ ದಾವಣಗೆರೆ ಕಡೆ ಸಿಗ್ತಾವಲ್ಲ ಖಾರದ್ದು, ಅವಲ್ಲ. ಅವನ್ನ ನಾವು ದೊಣ್ಣೆ ಮೆಣಸಿನ್ಕಾಯಿ ಅಂತೀವಿ. ಅವೆರಡು ಒಂದೇ ಅನಿಸುತ್ತೆ ಇದು ಅದು. ಆದರೆ ಇದು ಖಾರ ಕಡಿಮೆ, ಖಾರ ಇರಲ್ಲ ಇದರೊಳಗಡೆ. ಅದು ತುಂಬ ಖಾರ ಇರುತ್ತೆ ನಮ್ಮ ಕಡೆ ಸಿಗ್ತಕ್ಕಂಥದ್ದು. ಆಕಾರದಲ್ಲೂ ಅಷ್ಟೇ, ಅವು ಸ್ವಲ್ಪ ಸಣ್ಣ ಇರ್ತವೆ, ಇವು ತುಂಬ ದೊಡ್ಡ ಇರ್ತವೆ. ಈ ಥರದ್ದು 2 ತೊಗೊಂಡಿದ್ದೀನಿ. ಇದಕ್ಕೆ ಅಳತೆ ತೋರಿಸ್ತೀನಂತೆ. ಇಲ್ಲಿ ಅಳತೆ ಚಮಚ ಮಾಮೂಲಿ ನೀವು ನೋಡೇ ಇರ್ತೀರ ಯಾವ ಥರ ಚಮಚ ಬಳಸ್ತೀನಿ ಅಂತೇಳಿ. ಈ ಥರ ಚಮಚ ತೊಗೊಂಡಿದ್ದೀನಿ. ಒಲೆ ಮೇಲೆ ಒಂದು ದಪ್ಪ ತಳದ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿದ ನಂತರ ಇಲ್ಲಿ ಅದೇ ಚಮಚದಲ್ಲಿ 2 ಚಮಚದಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ನೋಡಿರಿ, 2 ಚಮಚ ಶೇಂಗಾ ಬೀಜ. ಶೇಂಗಾ ಬೀಜನ ಸಣ್ಣ ಉರಿ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ಬಿಟ್ಟು ಒಂದು 80 ಭಾಗ ಹುರಿಯೋವರೆಗೂ ಚೆನ್ನಾಗಿ ಹುರಿಬೇಕಾಗುತ್ತೆ. ಒಂದು 80 ಭಾಗ ಹುರಿದಿದ್ದಾದಮೇಲೆ ಇದಕ್ಕೆ ಏನು ಸೇರಿಸ್ಬೇಕು ಅಂತ ಹೇಳಿ ತೋರಿಸ್ತೀನಿ. ನಾನೇನು ಅಳತೆ ತೋರಿಸ್ತಿದ್ದೀನಿ ಅಷ್ಟೇ ನೀವು ಹಾಕಿ ಮಾಡಿದ್ರಿ ಅಂತಂದರೆ ಈ ಒಂದು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಸ್ವಲ್ಪ ಶೇಂಗಾ ಬೀಜದ ಮೇಲೆ ಸಿಪ್ಪೆ ಬಾಯಿ ಬಿಡ್ತೈತೆ. ಒಂದು 80 ಭಾಗ ಹುರಿದಿದೆ. ಈಗ ಇದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾಯಿದ್ದೀನಿ. ಅದಕ್ಕೇ 1 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತೀನಿ. ಜೊತೆಗೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಏನಾದರೂ ಬಾಣಲೆ ಏನಾದರೂ ಜಾಸ್ತಿ ಕಾದಿದೆ ಅಂತ ಅನಿಸಿದರೆ ಸ್ಟವನ್ನು ಆಫ್ ಮಾಡ್ಕೊಂಬಿಟ್ಟು ಆಮೇಲೆ ಈ ಪದಾರ್ಥಗಳನ್ನ ಹಾಕಿರಿ. ಧನಿಯಾ ಕಾಳು ಮತ್ತು ಜೀರಿಗೆ ಹಾಕಿದ್ದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿನ ಈ ಥರ ಮುರಿದುಬಿಟ್ಟು ಹಾಕ್ತಾಯಿದ್ದೀನಿ. ಮುರಿದು ಹಾಕೋದ್ರಿಂದ ಮುಖಕ್ಕೆ ಸಿಡಿಯೋದಿಲ್ಲ, ಗಾಢನು ಹುರಿತವೆ ಅಂಥೇಳಿ. ಈಗ ಮೆಣಸಿಕಾಯಿ ಮೇಲೆ ಒಂಚೂರು ಕಪ್ಪತ್ತಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕಾಗತ್ತೆ. ಆಮೇಲೆ ಇದಕ್ಕೆ ಒಂದು 8-10 ಎಸಳು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ನೋಡಿರಿ, ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ. ಜೊತೆಗೆ ಈ ಒಂದು ಅಳತೆಯ 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ 4 ಹೋಳಿಗೆ ಸೀಳ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣನ್ನು ಹಾಕಿದಾದಮೇಲೆ ಟೊಮೊಟೊ ಹಣ್ಣಿನ ಮೇಲಿನ ಸಿಪ್ಪೆ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಸಣ್ಣ ಉರಿನಲ್ಲೇ ಚೆನ್ನಾಗಿ ಹುರಿಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಏನಾದರೂ ಕಡಿಮೆ ಅನ್ನಿಸ್ತು, ಘಾಟ್ ಆಗ್ತಾಯಿದೆ ಅಂತ ಅನಿಸಿದರೆ ಇನ್ನೊಂದು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ರಿ. ಆಮೇಲೆ ಜೊತೆಗೆ ಹುಳಿಗೆ ಎಷ್ಟು ಬೇಕಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಹುಳಿ ಕಡಿಮೆ ತಿಂತಕ್ಕಂಥವ್ರು ಹುಣಸೆ ಹಣ್ಣನ್ನು ಕಡಿಮೆ ಹಾಕಿರಿ. ಇಲ್ಲಿ ಏನಾದರೂ ನಿಮಗೆ ಎಲ್ಲದನ್ನು ಜೋಡಿಸ್ಕೊಂಡಿದ್ದೀವಿ ಅಂತಕ್ಕಂಥವ್ರು ಒಲೆಯನ್ನೇನು ಆಫ್ ಮಾಡೋದು ಬೇಕಾಗೋದಿಲ್ಲ. ನೀವೆಲ್ಲ ಡಬ್ಬಿಯಿಂದ ತಂದು ಹಾಕ್ತಿದ್ದೀರಿ ಅಂತಕ್ಕಂಥವ್ರು ಬಾಣಲೆ ಏನಾದರೂ ಕಾದಿತ್ತು ಅಂತಂದರೆ ಸ್ವಲ್ಪ ಸ್ಟವ್ನ ಆಫ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಕೂಡ ಹುರಿಬೋದು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ, ಕಾಂಡದ ಸಮೇತ ಸೇರಿಸ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಎಳೆದಿತ್ತು ಅಂತೇಳಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದಾದ್ಮೇಲೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಅದೇ ಬಿಸಿಗೆ ಸ್ವಲ್ಪ ಹೊತ್ತದು ಮಾಗೋ ಥರ ಬಿಡ್ರಿ. ಮೆತ್ತಗಾಗುತ್ತೆ, ಬಿಸಿ ಇರುತ್ತಲ್ಲ ಅದರಲ್ಲೇ. ಮೆತ್ತಗಾದಮೇಲೆ ಅದು ನಾವು ಮಿಕ್ಸಿ ಜಾರಿಗೆ ತೊಗೋಬೇಕಾಗುತ್ತೆ. ಸಂಪೂರ್ಣ ತಣ್ಣಗಾದಾಗ ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದ್ವಿ ಅಂತಂದರೆ ಚಟ್ನಿ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ರುಬ್ಬಿದ್ವಿ ಅಂತಂದರೆ ಸ್ವಲ್ಪ ರುಚಿ ಕಡಿಮೆ ಆಗುತ್ತೆ. ಹಾಗಾಗಿ ನಿಮಗೇನಾದ್ರು ಟೈಮ್ ಇತ್ತು ಅಂತಂದರೆ ಪೂರ್ತಿ ತಣ್ಣಗಾದ್ಮೇಲೆ ರುಬ್ಬಿರಿ. ನನಗಿಲ್ಲಿ ಅಷ್ಟೊಂದು ಟೈಮ್ ಇಲ್ಲ ಅಂತೇಳಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ರುಬ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ತೊಗೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಇದನ್ನು. ಆಮೇಲಿಂದ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಇಲ್ಲಿ ಏನು ಹೆಚ್ಚಿಟ್ಕೊಂಡಿದ್ವಿ ಕ್ಯಾಪ್ಸಿಕಮ್ಮು, ಇದನ್ನು ಅಷ್ಟೇ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. ಹೈ ಫ್ಲೇಮಲ್ಲೇ ಹುರಿಬೇಕಿದ್ನ. ಉರಿ ಜಾಸ್ತಿ ಇಟ್ಕೊಂಡು ಹುರಿದಾಗ ಏನಾಗುತ್ತೆ, ಚೆನ್ನಾಗಿ ಹುರಿತವೆ. ನೋಡಿರಿ, ಮೇಲೆ ಈ ಥರ ಒಂಚೂರು ಈ ಥರ ಕಪ್ಪು ಹತ್ಬೇಕು ಇವನು ಅಷ್ಟೇ. ತುಂಬ ಭಾಳ ಹೊತ್ತು ತನಕ ಹುರಿಬೇಕು ಅಂತೇನಿಲ್ಲ. ಜೋರುರಿ ಇಟ್ಬಿಟ್ಟು ಚೆನ್ನಾಗಿ ಮೇಲೆಲ್ಲ ಒಂಚೂರು ಹಿಂಗೆ ನಾವು ಬೆಂಡೆಕಾಯಿ ಮುಳುಗಾಯಿ ಎಲ್ಲ ಸುಡ್ತೀವಲ್ಲ ಹಂಗೆ ಒಂಚೂರು ಕಪ್ಪು ಹತ್ಬೇಕು ಮೇಲೆ. ಅಲ್ಲಿವರೆಗೂ ಇವನ್ನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನೋಡಿರಿ ಈ ಥರ ಆಗಬೇಕು ಕ್ಯಾಪ್ಸಿಕಮ್ ಮೇಲೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನೀವು ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಿ ಬಿಡಬೇಕಾಗುತ್ತೆ. ಕೊನೆಗೆ ಒಂದು ಸ್ವಲ್ಪ ಸ್ಟವನ್ನು ಆಫ್ ಮಾಡಿದ್ಮೇಲೆ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ತೀನಿ.
ಸ್ವಲ್ಪ ಸೇರಿಸಿರಿ. ಕೊನೆಗೆ ಏನಾದ್ರು ಕಡಿಮೆ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ನಾನು ಯಾಕೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ಸೇರಿಸಿದೆ ಅಂತಂದರೆ, ಇದು ದಪ್ಪ ತಳ ಇರ್ತಕ್ಕಂಥ ಬಾಣಲೆ ಆಗಿರೋದ್ರಿಂದ ಬಿಸಿ ಇನ್ನೂ ಭಾಳ ಹೊತ್ತಿರುತ್ತೆ. ಹಾಗಾಗಿ. ಈಗ ಇಲ್ಲಿ ಮೊದಲು ಏನು ಮಿಕ್ಸಿ ಜಾರ್‌ಗೆ ತೊಗೊಂಡಿದ್ವಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನೀರು ಬೇಕಂತಂದರೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ಬೆಲ್ಲ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಬೇಡ. ಆಯಿತಾ? ಬೆಲ್ಲ ನಿಮ್ಮ ಇಚ್ಛೆ ಅದು. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಇದ್ರ ರುಚಿ ಚೆನ್ನಾಗಿರುತ್ತೆ ಅಂತ. ನೋಡಿರಿ ಈ ಥರ ನುಣ್ಣಗೆ ರುಬ್ಕೋಬೇಕು ಇದನ್ನು. ಯಾಕಂದರೆ ಕೊತ್ತಂಬರಿ ಕಾಳು, ಜೀರಿಗೆ, ಶೇಂಗಾ ಬೀಜ ಎಲ್ಲ ನುಣ್ಣಗೆ ಆಗಬೇಕು. ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಇಲ್ಲೇನು ಹುರಿದಿಟ್ಕೊಂಡಿದ್ವಿ ಕ್ಯಾಪ್ಸಿಕಮ್ಮು, ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಈಗ ಕ್ಯಾಪ್ಸಿಕಮ್ಮನ್ನು ಹಾಕಿದ ಮೇಲೆ ತುಂಬ ನುಣ್ಣಗೆ ರುಬ್ಬಬಾರ್ದು, ದೊರಗ ಇರಬೇಕು. ದೊರಗ ರುಬ್ಬಿದ್ವಿ ಅಂತಂದರೆ ರುಚಿ ಚೆನ್ನಾಗಿರುತ್ತೆ ಅಂತೇಳಿ. ನೋಡಿ, ಆಮೇಲೆ ಒಂದು ಸತಿ ಹಿಂಗೆಲ್ಲ ಮಸಾಲೆ ಜೊತೆಗೆ ಅದನ್ನೆಲ್ಲ ಕಲಿಸ್ಬಿಟ್ಟು ಆಮೇಲೆ ಮಿಕ್ಸಿಯನ್ನು ಆನ್ ಮಾಡಿ ಒಂದೇ ಸತಿ ಗರಣಿಸ್ಬಾರ್ದು. ಪಲ್ಸ್ ಮೋಡಲ್ಲಿ ಇದನ್ನು ತರಿಯಾಗಿ ರುಬ್ಕೋಬೇಕು. ನೋಡಿ ಈ ಥರ ಹಿಂಗೆ ರುಬ್ಕೋಬೇಕು. ಸ್ವಲ್ಪ ತಣ್ಣಗಾದ ಮೇಲೆನೇ ಹಾಕ್ಕೊಳ್ರಿ. ನನಗಿಲ್ಲಿ ಟೈಮ್ ಇಲ್ಲ ಅಂತೇಳಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ಹಾಕಿದ್ದೀನಿ. ತರಿಯಾಗಿ ರುಬ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಗ್ಗರಣೆ ಕೊಡಬೇಕಾಗುತ್ತೆ. ಇನ್ನೇನು ಒಗ್ಗರಣೆ ಕೊಡೋದು ನಿಮಗೆ ಗೊತ್ತೇ ಐತೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕಾಳು ಹಾಕ್ರಿ. ಒಂದು ಸ್ವಲ್ಪ ಜೀರಿಗೆ ಬೇಕು ಅಂತಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೇಡ. ಒಂದು ಒಣಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು 7-8 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಇಂಗನ್ನು ಕೂಡ ಹಾಕ್ತೀನಂತೆ. ಆ ಒಗ್ಗರಣೆ ಕೊಡೋದ್ರಿಂದ ಚಟ್ನಿ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ. ನೋಡಿ, ಒಗ್ಗರಣೆ ಸ್ವಲ್ಪ ಇದಾದಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗು ಬೆಳ್ಳುಳ್ಳಿ ಹಾಕಿದಾದಮೇಲೆ ಸ್ಟವನ್ನು ಆಫ್ ಮಾಡಿಬಿಟ್ಟು ಇಲ್ಲೇನು ರುಬ್ಬಿಟ್ಕೊಂಡಿದ್ವಿ ಚಟ್ನಿ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಬಿಸಿ ಮಾಡೋದೇನು ಬೇಡ, ಸ್ಟವನ್ನು ಆಫ್ ಮಾಡಿ ಆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಕಲಿಸ್ಬಿಟ್ವಿ ಅಂತಂದರೆ ರುಚಿಕಟ್ಟಾದ ಕ್ಯಾಪ್ಸಿಕಮ್ ಚಟ್ನಿ ಅಥವಾ ಪಚಡಿ ಸಿದ್ಧವಾಯಿತು ಅಂತಲೇ ಅರ್ಥ. ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನೋ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 2-3 ದಿನ ತಿನ್ಬೋದು. ಇಲ್ಲ ಸ್ವಲ್ಪ ಅವತ್ತಿಂದ ಅವತ್ತೇ ಖಾಲಿ ಮಾಡ್ತೀವಿ ಅಂತಕ್ಕಂಥವ್ರು ಹಂಗೆ ಹೊರಗೆ ಇಟ್ಕೊಂಡೆ ತಿನ್ಬೋದು. ಒಂದಿನ ಇರುತ್ತೆ. ನೋಡಿರಿ, ಮುದ್ದಿಗೂ ಚೆನ್ನಾಗಿರುತ್ತೆ. ಬರೀ ರೊಟ್ಟಿಗೆ ಚಪಾತಿಗೆ ಅಂತಲ್ಲ, ಮುದ್ದಿಗೂ ಕೂಡ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ಒಂದು ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ನನಗೆ ತಿಳಿಸ್ರಿ. ತುಂಬ ಜನಕ್ಕೆ ಇದನ್ನು ಮಾಡಿರೋದಿಲ್ಲ, ಚೆನ್ನಾಗಿ ಬರುತ್ತಾ ಇಲ್ಲೋ ಅಂತ ಒಂದು ಗುಮಾನಿ ಇರುತ್ತೆ. ಹಾಗೇನು ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ, ರುಚಿ ಅಂತೂ ಅದ್ಭುತವಾಗಿರುತ್ತೆ. ಒಂದು ಸಲ ಮಾಡಿಕೊಂಡು ತಿಂದು ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ. ನಮಸ್ತೆ.